ಅಣ್ಣ ಹನುಮಂತರ ಕಾಕರ ಮನೆ ಇದೆ. ಇದು ಹನುಮಂತರ ಕಾಕರ ಮನೆ. ಹೌದ್ರಿ, ನೀನು ತೀರ್ಕೊಂಡ್ರಲ್ಲ? ನಿನ್ನೆ ತಿರ್ಕೊಂಡ್ರಿ ಬೆಳಿಗ್ಗೆ 7 ಗಂಟೆಗೆ. ಆರಾಮಿದ್ದಿಲ್ಲ ಅವರಿಗೆ. ಹೌದ್ರಿ, ಎಷ್ಟು ಗಂಟೆ ಆಗಿತ್ತು ರೀ? ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ತಿರ್ಕೊಂಡ್ರಿ ಅವರು. ಆರಾಮಿದ್ದಿಲ್ಲ ಅವರಿಗೆ. ಹೌದ್ರಿ, ಹನುಮಂತರ ಮಮ್ಮಿಯವ್ರಿಗೆ ಗೊತ್ತ್ರಿ? ಹನುಮಂತರ ಮಮ್ಮಿಯವ್ರಿಗೆ ಗೊತ್ತಿಲ್ಲ ರೀ ಅವ್ರಿಗೆ. ಹೌದ್ರಿ, ಅವ್ರಿಗೆ ಗೊತ್ತಿಲ್ಲ ರೀ. ಮಮ್ಮಿಯವ್ರಿಗೆ ಪಪ್ಪರಿಗೆ ಗೊತ್ತಿಲ್ಲ ಅವರಿಗೆ. ಅವ್ರು ಹೋಗಿದ್ರಿ ಅವ್ರು ಅವಾಗಲೇ ಬೆಂಗಳೂರಿಗೆ ಹೋಗಿದ್ರಿ ಅವ್ರು ಹನುಮಂತರ ಮಮ್ಮಿಯವ್ರು? ಅವ್ರ ಬೆಂಗಳೂರು ಹೋಗ್ಬಿಟ್ಟಿದ್ರಿ ಅವ್ರು. ಹೋಗಿದ್ರಿ? ಹೋಗಿದ್ರಿ ಅವ್ರಿಗೆ. ಅವಾಗ ಇಲ್ಲಿ ಇದ್ದಿದ್ರ ಅವ್ರಿಗೆ ಬೆಂಗಳೂರು ಹೋಗ್ಬಿಟ್ರೆ ಅವ್ರು. ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ತಿರ್ಕೊಂಡ್ರಿ ಅವರು. ಎಷ್ಟು ಗಂಟೆಗೆ ಆತ್ರಿ ಇದು? ಇದು ಮಣ್ಣು 5 ಗಂಟೆ ಆಗೈತೆ ಸಾಯಂಕಾಲ. 5 ಗಂಟೆಗೆ? 5:10 ಹಿಂಗೆ ಆಗೈತೆ ರೀ. ಅವ್ರ ಮಮ್ಮಿಯವ್ರಿಗೆ ಹನುಮಂತರ ಪಪ್ಪಾಜಿಯವ್ರಿಗೆ ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ ಅವ್ರಿಗೆ, ಏನು ಗೊತ್ತಿಲ್ಲ. ಹೌದ್ರಿ, ಸರಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ, ಲಮಾಣಿ ಹುಡುಗ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಅದಕ್ಕೆ ಕಾರಣ ಕೂಡ ಇದೆ. ಕೆಲವೊಬ್ಬರು ಪ್ರತಿಭೆನೂ ಕೂಡ ಜಾತಿ ನುಡಿಯ ಲೆಕ್ಕಾಚಾರ ಹಾಕುವಂಥ ಮನಸ್ಥಿತಿಗಳು ಇತ್ತೀಚೆಗೆ ಹುಟ್ಟಿಕೊಂಡಿರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಲಮಾಣಿ ಹುಡುಗ ಅಂತ ಪದೇ ಹೇಳೋದಕ್ಕೆ ಅದೇ ಕಾರಣ. ಸ್ನೇಹಿತರೆ, ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದ ಲಮಾಣಿ ತಾಂಡ್ಯದ ಸಾಮಾನ್ಯ ಕುರಿ ಕಾಯೋ ಹುಡುಗ ಇವತ್ತು ಬಿಗ್ ಬಾಸ್ ಸೀಸನ್ 11ರ ಕಪ್ಪನ್ನು ಎತ್ತಿ ಹಿಡಿದು ಬಿಟ್ಟರು. ಈ ನಡುವೆ ಆತ ಪ್ರತಿಭೆಯೊಂದಿದ್ದರೆ, ಜನರ ಪ್ರೀತಿ ಗಳಿಸಿದರೆ ಯಾವ ಜಾತಿನೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ, ಯಾವ ಇನ್ಫ್ಲುಯೆನ್ಸ್ ಕೂಡ ಕೆಲಸ ಮಾಡೋದಿಲ್ಲ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿಬಿಟ್ರು ಹನುಮಂತು ಅವರು. ಆದರೆ ಈ ಸಂಭ್ರಮದಲ್ಲೂ ಕೂಡ ಹನುಮಂತು ಕುಟುಂಬದಲ್ಲಿ ಒಂದು ನೋವಿನ ಘಟನೆ ಕೂಡ ಸಂಭವಿಸಿದೆ. ಈ ಆಘಾತದ ಸುದ್ದಿಯನ್ನು ಕೇಳಿ ಆದಷ್ಟು ಬೇಗ ಬಿಗ್ ಬಾಸನ್ನು ಮುಗಿಸಿ ವಾಪಸ್ ಊರಿನ ಕಡೆ ಪಯಣವನ್ನು ಬೆಳೆಸಿದ್ದಾರೆ. ಅವರ ಚಿಕ್ಕಪ್ಪ ಉಸಿರು ಚೆಲ್ಲಿದ ಪರಿಣಾಮವಾಗಿ ಹನುಮಂತು ಹಾವೇರಿಗೆ ಪಯಣವನ್ನು ಬೆಳೆಸಬೇಕಾಗಿ ಬಂತು, ಅದು ಬೇಗ. ಹಾಗಾಗಿ ಅವರ ಈ ಥರದ ಒಂದು ಸಂಭ್ರಮದ ವಾತಾವರಣದಲ್ಲೂ ಕೂಡ ಒಂದು ನೋವಿನ ಘಟನೆ ಅವರ ಕುಟುಂಬದಲ್ಲಿ ಈಗ ವ್ಯಾಪಿಸಿಬಿಟ್ಟಿರೋದು. ಅಪ್ಪ ಅಮ್ಮ ಒಂದೇ ಕಾರಣದಲ್ಲಿದ್ದರೆ ಹನುಮಂತನ ಹೇಗಾದರೂ ಮಾಡಿ ಅಭಿಮಾನಿಗಳಿಂದ ದೂರ ಸಾಗಿಸಬೇಕಿತ್ತು. ಹೊರಗೆ ಕಪ್ಪು ಹಿಡ್ಕೊಂಡು ಬಂದರೆ ಅಲ್ಲೊಂದಿಷ್ಟು ಸಮಯ ವ್ಯರ್ಥವಾಗುತ್ತೆ ಅನ್ನೋ ಕಾರಣಕ್ಕೆ ಕ್ಯಾರವ್ಯಾನ್ ಮುಖಾಂತರ ಸ್ವಲ್ಪ ದೂರದವರೆಗೆ ಅವ್ರನ್ನ ಕರೆದುಕೊಂಡು ಹೋಗಲಾಯಿತು. ನಂತರ ಸ್ವಂತ ಕಾರ್ನಲ್ಲಿ ಊರಿಗೆ ಹೋಗ್ತಾ ಇರೋ ಪರಿಸ್ಥಿತಿ ನಿರ್ಮಾಣವಾಗಿ ಬಂತು. ಅಸಲಿಗೆ ಅವ್ರ ಕುಟುಂಬದಲ್ಲಿ ಆಗಿರೋದಾದರೂ ಏನು ಅನ್ನೋದನ್ನ ತಿಳಿಸಿಬಿಡ್ತೀನಿ. ಇದಕ್ಕಿಂತ ಮುಂಚೆ ಇದೇ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತು ವಿನ್ನರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಬಿಗ್ ಬಾಸ್ ಮನೆಯ ಹೊರಗೆ ಅನೇಕ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದರು. ಹೊರಗೆ ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ ಅಂತ. ರನ್ನರಪ್ ಆದಂತಹ ತ್ರಿವಿಕ್ರಮ್ ಅವರೇ ಹೊರಗೆ ಬಂದು ಜನರಿಗೆ ಮಾತು, ರಿಯಾಕ್ಷನ್ಸು ಎಲ್ಲವನ್ನು ಕೊಟ್ಟು ವಾಪಸ್ ಹೋಗಿಬಿಟ್ರು. ಆದರೆ ವಿನ್ನರ್ ಆದಂತಹ ಹನುಮಂತು ಯಾಕೆ ಬರಲಿಲ್ಲ, ಜನರ ಮುಖವನ್ನು ಯಾಕೆ ನೋಡಲಿಲ್ಲ, ಅಭಿಮಾನಿಗಳಿಗೆ ಒಂದು ಹಾಯ್ ಯಾಕೆ ಹೇಳಲಿಲ್ಲ ಅನ್ನೋ ಆಕ್ರೋಶ ಇನ್ನೊಂದು ಕಡೆ. ನಾವಿಷ್ಟು ವೋಟ್ ಮಾಡಿದ್ವಿ, ಸಪೋರ್ಟ್ ಮಾಡಿದ್ವಿ, ನಮಗೆ ಮುಖದರ್ಶನವನ್ನು ಕೂಡ ಮಾಡಿ ಹೋಗಲಿಲ್ವಲ್ಲಪ್ಪ ಅನ್ನೋ ನೋವಿನಲ್ಲೂ ಕೂಡ ಅನೇಕರು ಆಕ್ರೋಶವನ್ನು ಹೊರಹಾಕಿದ್ದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ನಾನು ಹೇಳಿದ್ನಲ್ವ ಚಿಕ್ಕಪ್ಪ ಅಂತ, ಯಾರು ಎತ್ತ ಏನಾಯಿತು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಹೇಳಿಬಿಡ್ತೀನಿ. ಒಂದು ಕಡೆ 50 ಲಕ್ಷ ಹಣ ಪಡೆದ ಸಂಭ್ರಮ, ಇನ್ನೊಂದು ಕಡೆ ಮನೆಯಲ್ಲಿ ಸೂತಕದ ವಾತಾವರಣ. ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದಂಥ ಹನುಮಂತುಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಶಾಕ್ ಕೂಡ ಕಾದಿತ್ತು. ಚಿಕ್ಕಪ್ಪನ ಸಾವಿನ ಸುದ್ದಿಯನ್ನು ಕೇಳಿ ಹನುಮಂತು ನೋವಿನಲ್ಲಿದ್ದರು. ಹಾಗಾಗಿ ಅಲ್ಲಿಂದ ಬೇಗ ಊರು ಮುಟ್ಟಬೇಕು ಅಂತಾನೆ ಆದಷ್ಟು ಬೇಗ ಊರಿಗೆ ಹೊರಟು ಬಿಟ್ಟರು. ಆದ ಕಾರಣವಾಗಿ ಅವರು ಜನರಿಗೆ ರಿಯಾಕ್ಷನ್ ಕೂಡ ಕೊಡಲಿಕ್ಕೆ ಆಗಲಿಲ್ಲ. ಅಂದರೆ ಅವ್ರ ಚಿಕ್ಕಪ್ಪ ಅಂದರೆ ದೇವರಾಜ್ ಮಂಗಲಪ್ಪ ಲಮಾಣಿ ಅಂತ, 45 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲ್ತಾ ಇದ್ದರಂತೆ. ಹಾಸ್ಪಿಟ್ಲಿಗೂ ಕೂಡ ಅಡ್ಮಿಟ್ ಮಾಡಿದ್ರು. ಆದರೆ ದಿಢೀರ್ ಅಂದರೆ ಈ ಫಿನಾಲೆ ನಡೀತಾ ಇತ್ತಲ್ವ, ಈ ಶೋ ನಡೀತಾ ಇತ್ತಲ್ಲ ಲೈವಲ್ಲಿ, ಒಳಗೆ ಹೋದವರಿಗೆ, ಈ ಕುಟುಂಬದವ್ರಿಗೆ ಆಗಲಿ ಯಾರಿಗೇ ಆಗಲಿ ಅಲ್ಲಿ ಮೊಬೈಲ್ ಅಲೋ ಇರೋದಿಲ್ಲ. ಮೊನ್ನೆ ಅಂದರೆ ಬೆಳಗ್ಗೆ ಮುಂಜಾನೆ 4 ಗಂಟೆ ಸುಮಾರಿಗೆ ಇದೇ ದೇವರಾಜ್ ಮಂಗಲಪ್ಪ ಲಮಾಣಿಯವರು ಇಹಲೋಕವನ್ನು ತ್ಯಜಿಸಿಬಿಟ್ಟಿದ್ದಾರೆ. ಅದಾದ ನಂತರ ಅವ್ರ ಕುಟುಂಬದವರು ಕೂಡ ಇವರಿಗೆ ಸುದ್ದಿಯನ್ನು ತಿಳಿಸ್ಲಿಕ್ಕೆ ಹೋಗಿಲ್ಲ. ತಕ್ಷಣಕ್ಕೆ ಆದ ಕಾರಣಕ್ಕೆ ನಿನ್ನೆ ರಾತ್ರಿ ಬೇಗ ಅವ್ರ ಕುಟುಂಬವನ್ನು ಸೇರಿಕೊಳ್ಬೇಕು, ಈ ನೋವಿನಲ್ಲಿ ನಾನು ಕೂಡ ಭಾಗಿಯಾಗಬೇಕು, ಜೊತೆಗೆ ಮಾತನಾಡಬೇಕು, ಒಂದಿಷ್ಟು ಚಿಕ್ಕಪ್ಪನ ಕುಟುಂಬದವ್ರಿಗೂ ಕೂಡ ಸಾಂತ್ವನ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹನುಮಂತವರು ಅಲ್ಲಿ ಹೊರಗೆ ಯಾವುದೇ ಅಭಿಮಾನಿಗಳಿಗೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಕ್ಯಾರವಾನಿಂದ ಬೇಗ ವಾಪಸ್ ಹೋಗೋ ಕೆಲಸವನ್ನು ಮಾಡಿಬಿಟ್ರು. ಸ್ನೇಹಿತರೆ, ವೈಲ್ಡ್ ಕಾರ್ಡ್ ಎಂಟ್ರಿ ತೆಗೆದುಕೊಂಡು ಬಂದರೂ ಕೂಡ ಹಳ್ಳಿಯ ಈ ಹಾಡು ಹಕ್ಕಿ ಮುಗ್ಧತೆಯ ಮುಖಾಂತರವೇ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಂದರೆ 5,23,89,318 ಕೋಟಿ ವೋಟ್ ಪಡೆದಂತಹ ಮೊದಲ ಕಂಟೆಸ್ಟೆಂಟ್ ಹನುಮಂತು. ಎಲ್ಲರ ಹುಬ್ಬೇರಿಸುವಂತೆ ಮಾಡಿಬಿಟ್ರು. ಇದರ ಜೊತೆಗೆ 50 ಲಕ್ಷ ಕ್ಯಾಶ್, ನಿಮ್ಗೆ ಗೊತ್ತಿರೋ ಹಾಗೆ ಇತರ ಸೋರ್ಸ್ಗಳ ಮುಖಾಂತರ ಒಂದು 10 ಲಕ್ಷ ರೂಪಾಯಿ. ಇದಲ್ಲದೆ ಲಕ್ಸುರಿ ಪಾಯಿಂಟ್ಸ್ ಸೇವ್ ಮಾಡಿರೋದ್ರಿಂದ ಅದಕ್ಕೂ ಕೂಡ ಒಂದು 5 ಲಕ್ಷ ಹಣ ಕೊಡಲಾಗುತ್ತೆ. ಇದರ ಜೊತೆಗೆ ಬಹುಮಾನ, ಒಟ್ಟು ಟೋಟಲ್ 65 ಲಕ್ಷ ರೂಪಾಯಿ ಹಣ ಹನುಮಂತು ಅವರ ಪಾಲಾಗುತ್ತೆ. ಟ್ಯಾಕ್ಸ್ ಕಟ್ ಮಾಡಿದ್ರೆ 19,50,000 ರೂಪಾಯಿ ಕಟ್ಟಾದರೆ ಟೋಟಲ್ ಅಮೌಂಟ್ ಅವರಿಗೆ ಒಂದು 45 ಲಕ್ಷ ಹಣ ಅಂತೂ ಹನುಮಂತು ಅವರ ಕೈ ಸೇರುತ್ತೆ.
65 ಲಕ್ಷದಲ್ಲಿ ಟ್ಯಾಕ್ಸ್ 19,50,000 ಕಟ್ಟಾಗುತ್ತೆ. 30% ಟ್ಯಾಕ್ಸ್ ಕಟ್ಟಾದರೆ. ಇದುವರೆಗೂ ಯಾವ ಸೀಸನ್ನಲ್ಲೂ ಕೂಡ ನಾವು ಗಮನಿಸೋದಾದರೆ ಈ ವೈಲ್ಡ್ ಕಾರ್ಡ್ ಮುಖಾಂತರ ಗೆದ್ದು ಬಂದವರು ಯಾರೂ ಕೂಡ ಇಲ್ಲ. ಇದೀಗ ಹನುಮಂತು ಈ ಮುಖಾಂತರ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿಬಿಟ್ರು, ಅಚ್ಚರಿ ಮೂಡಿಸಿಬಿಟ್ರು ಅನ್ನೋದು ಅಭಿಮಾನಿಗಳ ಮಾತು, ಜನಸಾಮಾನ್ಯರ ಮಾತು. ವೀಕ್ಷಕರೇ, ಆದ ಕಾರಣಕ್ಕಾಗಿಯೇ ಅವರಿವೆಲ್ಲವನ್ನು ಕೂಡ ಎದುರಿಸಬೇಕಾಗಿ ಬಂದಿದ್ದರಿಂದ, ಜೊತೆಗೆ ಆ ಮನೆಯಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಈ ರೀತಿಯಾಗಿ ಗೆದ್ದು ಬಂದು, ಕೆಲವೊಬ್ಬರು ಅದನ್ನು ಇನೋಸೆಂಟ್ ಅಂತ ಬಣ್ಣಿಸಿದ್ರೆ, ಇನ್ನು ಕೆಲವೊಬ್ಬರು ಇದೊಂದು ಸ್ಟ್ರಾಟಜಿ, ಗಿಮಿಕ್ಸು, ಆತ ಜಾಣ ಇದ್ದಾನೆ, ನಾಟಕ ಮಾಡ್ತಿದ್ದಾನೆ, ಡ್ರಾಮಾ ಮಾಡ್ತಿದ್ದಾನೆ, ಈ ರೀತಿಯಾಗಿ ಒಂದಿಷ್ಟು ಮಾತುಗಳನ್ನು ಕೂಡ ಕೇಳಬೇಕಾಗಿ ಬಂತು. ಆದರೆ ಅದೇನೇ ಇರಲಿ, ಸುದೀಪ್ ಅವರು ಕೂಡ ಆತನನ್ನು ಗುಣಗಾನ ಮಾಡೋರು. ಯಾಕೆಂದರೆ ಹಾವೇರಿಯಿಂದ ಬಸ್ ಹತ್ತಿ ಇಲ್ಲಿಯವರೆಗೂ ಬಂದು ವಿಜೇತರಾಗಿರ್ತಕ್ಕಂಥ ಹನುಮಂತುಗೆ ಕಂಗ್ರಾಟ್ಸ್ ಹೇಳ್ತೀನಿ. ಚಿಕ್ಕ ಸಾಧನೆ ಅಂತೂ ಖಂಡಿತ ಅಲ್ಲ, ತುಂಬ ಚೆನ್ನಾಗಿ ಆಡಿದ್ರಿ, 2 ರೆಕ್ಕೆ ಸಂಪಾದಿಸ್ಕೊಂಡ್ರಿ, ನಿಮ್ಮ ಪ್ರಯಾಣ ವಿಮಾನದಷ್ಟು ಸ್ಪೀಡಾಗಿರಲಿ, ಮತ್ತಷ್ಟು ಎತ್ತರಕ್ಕೆ ಬೆಳೀರಿ ಅನ್ನೋ ಅರ್ಥದಲ್ಲಿ ಇದೆ ಬಿಗ್ ಬಾಸ್ ಸಾರಥಿ ಆದಂಥ ಸುದೀಪ್ ಅವರು ಕೂಡ ವಿಶ್ ಮಾಡಿದ್ರು. ವೀಕ್ಷಕರೇ, ಇನ್ನೊಂದು ಇದರ ಜೊತೆಗೆ ಇದೇ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಸುದೀಪ್ ಅವರು ಹನುಮಂತು ಅವರ ಮದುವೆ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ರು. ಪೋಷಕರ ಬಳಿ ಮಾತನಾಡಬೇಕಾದ್ರೆ ವೇದಿಕೆಯಲ್ಲೇ ಮದುವೆಗೆ ಒಂದು ಒಪ್ಪಿಗೆ ಸಿಗುವಂತೆ ಒಂದು ಗ್ರೀನ್ ಸಿಗ್ನಲ್ ಕೂಡ ಕೊಡಿಸಿದ್ರು. ಒಪ್ಪಿದ ಕೂಡಲೇ ನಾನು ಕೂಡ ಮದುವೆಗೆ ಬರ್ತೀನಿ, ಊಟಕ್ಕೂ ಉಡ್ಕೊಂಡು ಬರ್ತೀನಿ ಅನ್ನೋ ರೀತಿಯಾಗೂ ಕೂಡ ಒಂದು ತಮಾಷೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಅವರ ತಂದೆ ತಾಯಿಯವರು ಎಲ್ಲರೂ ಕೂಡ ಒಂದು ಹುಡುಗಿಯನ್ನು ನೋಡಿಬಿಟ್ಟಿದ್ದಾರೆ. ಕೇಳಲಿಕ್ಕೆ ಬಿಗ್ ಬಾಸ್ ವಿನ್ ಆದ ತಕ್ಷಣ ಹೋಗಿ ಕೇಳಬೇಕು, ನನ್ನ ಮಗನಿಗೆ ಹುಡುಗಿ ಕೊಡಿ, ಇನ್ನೇನು ಕಮ್ಮಿ ಆಗಿದೆ ಅನ್ನೋ ರೀತಿಯಾಗಿ. ಒಟ್ಟಾರೆಯಾಗಿ ಮದುವೆಗೆ ಒಂದು ಹುಡುಗಿ ಅನ್ನೋಂಥರು ನೋಡಿರೋದು ನಿಮಗೆಲ್ಲ ತಿಳಿದಿರೋ ವಿಚಾರ. ಇನ್ನೇನಿದ್ರು ಮದುವೆ, ಅದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಹೋಗ್ತಾರೆ ಅನ್ನೋ ಸುದ್ದಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಕೊನೆಯದಾಗಿ ಹೇಳೋದಿಷ್ಟೇ, ನಾನು ಹೇಳಿದ್ನಲ್ವ, ಇಲ್ಲಿಯವರೆಗೂ ಫ್ಯಾನ್ಸ್ಗಳೆಲ್ಲ ಹೊರಗೆ ನಿಂತ್ಕೊಂಡು ಕಾಯ್ತಾ ಇರೋದಕ್ಕೆ, ಅದಕ್ಕೆ ಹನುಮಂತು ಅವರು ಮುಖದರ್ಶನ ಮಾಡದೇ ಇರೋದಕ್ಕೆ ಕಾರಣ ಅಂತೂ ಗೊತ್ತಾಗಿದೆ. ಅವ್ರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಂದು ನೋವಿನ ವಿಚಾರ. ಇದಾದ ನಂತರವೂ ಆ ಊರಿನ ಕೆಲವೊಂದು ಕಮಿಟಿಗಳು ಬರ್ತಾ ಇರಬೇಕಾದ್ರೆ ಒಂದು ಸಣ್ಣ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ದಾರಂತೆ. ಅದನ್ನು ಮುಗಿಸ್ಕೊಂಡು ಸೀದಾ ಆ ಸೂತಕದ ಮನೆಗೆ ಹೋಗಿ, ಇಲ್ಲ ಮೊದಲೇ ಆ ಸೂತಕದ ಮನೆಗೆ ಹೋಗಿ, ಅಲ್ಲಿ ಮನೆಯಲ್ಲಿ ಹೋಗಿ ಒಂದು ಸ್ವಲ್ಪ ನೋವು ಅದನ್ನು ಹಂಚಿಕೊಂಡು ಆ ನೋವಿನಲ್ಲಿ ಭಾಗಿಯಾಗಿ ಸ್ವಲ್ಪ ಧೈರ್ಯ ತುಂಬ ಕೆಲಸ ಮಾಡಿ ಅದಾದಮೇಲೆ ಸೆಲೆಬ್ರೇಷನ್ ಮೋಡಿಗೆ ಹೋಗ್ತಾರೆ ಅನ್ನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹನುಮಂತು ಕೇವಲ ಅನುಕಂಪದ ಮೇಲೆ ಅವಾರ್ಡ್ ಗಿಟ್ಟಿಸ್ಕೊಂಡ್ರು ಅಂದರೆ ತಪ್ಪಾಗಿ ಬಿಡುತ್ತೆ. ಬಿಗ್ ಬಾಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ರಿಯಾಲಿಟಿ ಶೋ. ಆದರೆ ವೋಟ್ ಮಾಡೋ ಜನರ ನಿರ್ಧಾರದ ಮೇಲೆ ಪ್ರತಿ ಬಾರಿಯೂ ಅಂತಿಮವಾಗಿ ಟ್ರೋಫಿಯನ್ನು ಕೊಡೋದು ಅನ್ನೋದು ಸತ್ಯ ಅನ್ನೋದನ್ನ ಯಾರು ಕೂಡ ಮರೆಯುವಂತಿಲ್ಲ. ಅದು ಕೂಡ ಜನರು ಪ್ರೀತಿಸೋ ಶೋ. ಹಾಗಾಗಿ ಹನುಮಂತು ಮೇಲೆ ಜನರ ಪ್ರೀತಿ ಇರಬೇಕಾದ್ರೆ ಯಾರು ತಾನೇ ತಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆತನಿಗೆ ಅರ್ಹತೆ ಕೂಡ ಇದೆ, ಯೋಗ್ಯತೆಯೂ ಕೂಡ ಇದೆ. ಹಾಗಾಗಿ ಜಾತಿ ಮೀರಿ ಬೆಳೆದು ಬಿಟ್ಟಿದ್ದಾನೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾವ್ಯಾಕೋ ಈ ಬಟ್ಟೆ ವೆಸ್ಟರ್ನ್ ಇದ್ದರೆ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಅನ್ನೋರ ಮುಂದೆ ಕರ್ನಾಟಕದ ಟ್ರೆಡಿಷನ್ ಶರ್ಟ್ ಪಂಚೆ ಹಾಕಿ ಸರಳತೆ ಮೆರೆದಂಥ ವ್ಯಕ್ತಿ ಜನರ ಪ್ರೀತಿಯನ್ನು ಗಿಟ್ಟಿಸ್ಬಿಟ್ರು. ಸ್ಟ್ರಾಟಜಿ ಮಾಡಿದ್ರೆ ಈ ಬಿಗ್ ಬಾಸ್ ಶೋನಲ್ಲಿ ಗೆಲ್ಬೋದು ಅಂದ್ಕೊಂಡ್ರೆ ಅದು ಕೂಡ ನಾನಾಗಿದ್ದರೆ ಸಾಕು, ನೇರ ನುಡಿ ನಿಷ್ಕಲ್ಮಶ ಮಾತುಗಳ ಮುಖಾಂತರ ಎಲ್ಲರ ಗಮನವನ್ನು ಕೂಡ ಸೆಳೆದಂಥ ವ್ಯಕ್ತಿ. ಇನ್ನೂ ಕೆಲವೊಬ್ಬರು ಹಳ್ಳಿ ಜನಕ್ಕೆ ತಿಳುವಳಿಕೆ ಕಡಿಮೆ ಅನ್ನೋರ ಮುಂದೆ ಜಾಣನಂತೆ ಆಟ ಆಡಿಬಿಟ್ರು. ಪೆದ್ರು ಅನ್ನೋರ ಮುಂದೆ ಮುಗ್ಧತೆಯ ಮುಖಾಂತರ ಗೆದ್ದು ಬೀಗಿದಂತಹ ಒಬ್ಬ ವ್ಯಕ್ತಿ, ಸರಳ ಸುಂದರ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಹನುಮಂತ ದಡ್ಡ ಅಲ್ಲ, ಬುದ್ಧಿವಂತ ಅನ್ನೋದಂತರೂ ಕೊನೆಗೂ ಗೊತ್ತಾಯಿತು. ಇಷ್ಟು ಮೊತ್ತವನ್ನು ಇಟ್ಟುಕೊಂಡು ಈ ಊರಿಗೆ ಹೋಗ್ತಾ ಇದ್ದಾರೆ. ಊರಿನಲ್ಲಿ ಸ್ವಲ್ಪ ಒಂದು ಕಡೆ ಸೆಲೆಬ್ರೇಷನ್ ಮಾಡಿ, ಇನ್ನೊಂದು ಕಡೆ ನೋವಿನ ಒಂದಿಷ್ಟು ಘಟನೆ, ಇವೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ, ಹೋಗಿ ಅದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳೋ ಮುಖಾಂತರ ಫ್ಯಾನ್ಸ್ಗಳೆಲ್ಲ ಏನು ಆಕ್ರೋಶ ಹೊರ ಹಾಕ್ತಾ ಇದ್ದಾರಲ್ಲ, ಅದಕ್ಕೊಂದು ಸೂಕ್ತ ಕಾರಣ ಏನಿದೆ ಅನ್ನೋದನ್ನು ಕೂಡ ನಾನು ಹೇಳಿಬಿಟ್ಟಿದ್ದೀನಿ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.